ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇದೇನಪ್ಪ ಬರೀ ಕರ್ಬೇವಿನ ಸೊಪ್ಪು ತೋರಿಸ್ತಾ ಇದ್ದಾಳೆ ಅನ್ಕೋತೀರಾ? ಬನ್ನಿ, ಇವತ್ತು ಕರ್ಬೇವಿನ ಉಪಯೋಗಿಸ್ಕೊಂಡು ಒಂದು ಸ್ಪೆಷಲ್ ರೈಸ್ ಮಾಡೋಣ. ಮನೇಲಿ ಯಾರೇ ಆದರೂ ಮಕ್ಕಳಾಗಲಿ ದೊಡ್ಡವರಾಗಲಿ ಸ್ವಲ್ಪ ಕರ್ಬೇವಿನ ಸೊಪ್ಪು ತಿನ್ನೋದು ಕಮ್ಮಿ. ಅದರಲ್ಲೂ ಮಕ್ಕಳಿಗಂತೂ ತರಕಾರಿ ಸೊಪ್ಪು ತಿನ್ನಿಸೋದಂತೂ ನಮಗೆ ಒಂದು ಟಾಸ್ಕೇ ಸರಿ ಅಲ್ವಾ? ಕರ್ಬೇವಿನ ಸೊಪ್ಪು ಉಪಯೋಗಿಸ್ಕೊಂಡು ಒಂದು ರೈಸ್ ಮಾಡೋಣ ಬನ್ನಿ. ಎಲ್ಲರಿಗೂ ಇಷ್ಟ ಆಗುತ್ತೆ, ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ಮಸಾಲೆ ಹುರ್ಕೋಬೇಕು. ಬನ್ನಿ, ಒಂದು ಪ್ಯಾನ್ಗೆ 1 ಸ್ಪೂನ್ 1ರಿಂದ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ ಎರಡೂ ಮಿಕ್ಸ್ ಆಗಿರೋದು ಹಾಕಿದ್ದೀನಿ. ಹಾಗೆ 3 ಸ್ಪೂನು ಕಡಲೆಬೀಜ, ಹಸಿ ಕಡಲೆಬೀಜ. ಈಗ ಅದನ್ನು ಫ್ರೈ ಮಾಡೋಣ. ಅದು ಚೆನ್ನಾಗಿ ರೋಸ್ಟ್ ಆಗಲಿ. ಮೂರೂ ನೋಡಿ ಚೆನ್ನಾಗಿ ರೋಸ್ಟ್ ಆಗ್ತದೆ, ಸ್ವಲ್ಪ ಕೆಂಪಾಗಲಿ. ಇವಾಗ ಇದ್ರ ಜೊತೆಗೇ ಒಂದು 4 ಒಣಮೆಣ್ಸಿನ್ಕಾಯಿ ಮುರಿದ್ಬಿಟ್ಟು ಹಾಕೋತಾ ಇದ್ದೀನಿ, ಫ್ರೈ ಆಗಲಿ ಅದು. ಈಗ ನೋಡಿ ಫ್ರೈ ಮಾಡೋಣ. ಇದನ್ನು ಜೊತೆಗೆ ಎಲ್ಲನೂ ಡ್ರೈ ಫ್ರೈ ಥರ ಸ್ವಲ್ಪ ಕ್ರಿಸ್ಪಿ ಆದರೆ ಪುಡಿನೂ ಚೆನ್ನಾಗಾಗತ್ತೆ. ಅದರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಜೊತೆಗೆ ಬೆಳ್ಳುಳ್ಳಿ, 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿರೋದನ್ನ ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಆಗಲಿ. ಈಗ ಮಕ್ಕಳು ಮನೆಯಲ್ಲಿ ತರಕಾರಿ ಸೊಪ್ಪು ತಿನ್ನದೇ ಇರೋದ್ರಿಂದ ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಈ ಥರ ಸಮ್ ಐಟಮ್ಗಳನ್ನ ಮಾಡಿಕೊಟ್ರೆ ತಿನ್ಕೋತಾರೆ. ಅವು ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ ಅಂತ ಹೇಳಿ ತಿನ್ಕೋತಾರೆ. ಈಗ ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀನಿ, ಅದು ರುಚಿ ಕೊಡುತ್ತೆ. ನಾವು ಇದನ್ನೆಲ್ಲ ಹಾಕ್ತಾ ಇರೋ ಉದ್ದೇಶ ಏನಂದರೆ ಕರ್ಬೇವಿನ ಸೊಪ್ಪಿನ ಫ್ಲೇವರು ತುಂಬ ಘಾಟು ಮತ್ತು ಆ ಸೊಗಡು ಇರುತ್ತೆ ನೋಡಿ, ಅದು ಕಮ್ಮಿ ಆಗಲಿ ಅಂತ. ಈಗ ನೋಡಿ ಇದು ಫ್ರೈ ಆಗಿದೆ. ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದನ್ನು ಜಾರಿಗೆ ಹಾಕೋತೀನಿ. ಇದಕ್ಕೆ ಇನ್ನೊಂದೆರಡು ಐಟಮ್ ಹಾಕೋಬೇಕು. ಇವಾಗ ಜಾರಿಗೆ ಹಾಕಿದ್ಮೇಲೆ ಅದೇ ಪ್ಯಾನಿಗೆ 1 ಹಿಡಿ ಫ್ರೆಶ್ ಕರ್ಬೇವಿನ ಸೊಪ್ಪು. ಈಗ ನೋಡಿ ನಾನು 1 ಹಿಡಿ ತೊಗೊಂಡಿದ್ದೀನಿ. ಕೈ ಮುಷ್ಟಿ ನಾವು ಗಟ್ಟಿ ಮಾಡಿದ್ರೆ 1 ಹಿಡಿ ಆಗುತ್ತೆ, ಇಷ್ಟು ಸಾಕು. ಇದನ್ನು ಹಾಕ್ಕೊಂಡು ಇಷ್ಟು ಅಳತೆ ಮಸಾಲೆ 1 ಪಾವ್ ಅಕ್ಕಿಗೆ ಸಾಕಾಗುತ್ತೆ. 1 ಸ್ಪೂನ್ ಉಳಿಯುತ್ತೆ ಅಷ್ಟೇ. ಅದು ಬಿಟ್ಟರೆ ಈಗ ಮಿಕ್ಕಿದೆಲ್ಲ ನಾವು ಹಾಕ್ಕೊಂಡ್ರೆ ಸಾಕಾಗತ್ತೆ. ಆವತ್ತಿಗೆ ಮಾಡಿ ಆವತ್ತಿಗೆ ನಾವು ಅದನ್ನು ಖಾಲಿ ಮಾಡಿಬಿಡ್ಬೋದು. ನೋಡಿ ಕರ್ಬೇವಿನ ಸೊಪ್ಪಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಹುರಿತೀನಿ. ಈ ಥರ ಕರ್ಬೇವಿಗೆ ತುಪ್ಪ ಹಾಕ್ಕೊಂಡು ಹುರಿದುಕೊಂಡು ತಿನ್ನೋರು ಇದ್ದಾರೆ, ತುಂಬ ಹೆಲ್ದಿ ಅಂದ್ಬಿಟ್ಟು. ನಾವೆಲ್ಲ ಚಿಕ್ಕವರಿದ್ದಾಗ ಈ ಥರ ತಿಂದಿರೋದುಂಟು ನಾವು. ಇವಾಗ ಕಮ್ಮಿ, ಮಕ್ಕಳು ಇದನ್ನೆಲ್ಲ ನೋಡಿದ್ರೆ ಸ್ವಲ್ಪ ಹಿಂದೆ ಜರಿತಾರೆ ತಿನ್ನೋಕ್ಕೆ. ಸೊ ಅದರಿಂದ ಈ ಥರ ರೆಸಿಪಿಗಳನ್ನ ಮಾಡಿಕೊಡೋಣ. ಈಗ ನೋಡಿ ಇದು ಡ್ರೈ ಫ್ರೈ ಆಯಿತು. ನೋಡಿ ಕೆಂಪಾಗಿದೆ, ಎಲ್ಲ ಡ್ರೈ ಫ್ರೈ ಆಗಿದೆ. ಸ್ವಲ್ಪ ಹೊತ್ತು ಆರಾಗಿ ಬಿಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಕೈಯಲ್ಲಿ ಹಿಂಗೆ ಮಾಡಿದರೆ ಪುಡಿ ಪುಡಿ ಆಗ್ತಾಯಿದೆ. ಇಷ್ಟಾದರೆ ಸಾಕು. ಇದನ್ನು ನಾವು ಈಗ ಜಾರಿಗೆ ಹಾಕ್ಕೊಳ್ಳೋಣ. ಕಡಲೆ ಬೀಜ ಕಡಲೆಕಾಳೆಲ್ಲ ಹುರಿದಿದ್ವಲ್ಲ ಅದ್ರ ಜೊತೆ ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ 1 ಸ್ಪೂನು ಎಳ್ಳು ಹಾಕೋಬೇಕು. ಕಪ್ಪದಾದ್ರೂ ಪರವಾಗಿಲ್ಲ ಅಥವಾ ಬಿಳಿದಾದ್ರೂ ಪರವಾಗಿಲ್ಲ, ಯಾವುದಿದೆಯೋ ಅದನ್ನು ಸ್ವಲ್ಪ ಬಿಸಿ ಮಾಡಿ. ನೋಡಿ ಚಿಟಪಟ ಅಂತ ಸಿಡಿತಾ ಇದೆ. ಇಷ್ಟಾದರೆ ಸಾಕು. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ. ನೋಡಿ ಇವಾಗ ಇಷ್ಟು ಪುಡಿ ಆದರೆ ಸಾಕು. ಇದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಉಪ್ಪು. ಬೆಲ್ಲ ಮಾತ್ರ ಮಿಸ್ ಮಾಡ್ಕೋಬೇಡಿ, ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಪುಡಿ ಮಾಡಿ ಆಗಿದೆ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. 2 ಸೌಟು ಚಿಕ್ಕ ಸೌಟು ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, 1 ಮೆಣಸಿನ್ಕಾಯಿನ ಮುರಿದು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕಡಲೆ ಬೀಜ. ಇಷ್ಟು ಹಾಕ್ಕೊಂಡು 3 ಸ್ಪೂನಷ್ಟು ನಾನು ಈ ಪೌಡರ್ನ ಹಾಕ್ಕೋತಾ ಇದ್ದೀನಿ. 1 ಗ್ಲಾಸ್ ಅಕ್ಕಿಗೆ ನಾನು ಇದನ್ನು ಮಾಡ್ತಾ ಇರೋದು. ಈಗ ಸ್ವಲ್ಪ ಹಾಗೆ ಕೈ ಆಡಿಕೊಂಡು ಅನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಆರಿದೆ ಅನ್ನ, ಇನ್ನೊಂದು ಸ್ವಲ್ಪ ಆರಬೇಕು. ಈಗ ನೋಡಿ ಮೇಲೆ ಸ್ವಲ್ಪ ಉಪ್ಪು ಉದುರಿಸ್ಕೊಂಡು ಇನ್ನೊಂದು ಸ್ವಲ್ಪ ಮೆದುವಾಗಿ ಕಲಿಸ್ಕೊಳ್ಳೋಣ. ಸ್ವಲ್ಪ ಹಾಗೆ ಆರಾಗಿ ಬಿಟ್ರೂ ಆಗುತ್ತೆ. ಈಗ ನೋಡಿ ಮೇಲೆ ಹಾಗೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಮುದ್ದೆ ಆಗಲ್ಲ ಆವಾಗ. ಇಷ್ಟಾದರೆ ಕರ್ಬೇವಿನ ಸೊಪ್ಪು ರೈಸ್ ರೆಡಿ ಆಗೋಗುತ್ತೆ. ಈಸಿನೂ ಇದೆ, ಬೇಗನೂ ಆಗುತ್ತೆ. ಮಕ್ಕಳು ಟಿಫನ್ ಬಾಕ್ಸ್ಗೂ ಒಳ್ಳೆ ತಿಂಡಿ ಆಗಿರುತ್ತಲ್ವ. ನೀವು ಎಲ್ಲರೂ ಟ್ರೈ ಮಾಡಿ ಒಂದ್ಸಲ, ಹೇಗಿದೆ ಅಂತ ನನಗೆ ತಿಳಿಸಿ. ಇದೇ ರೀತಿಯ ಸಿಂಪಲ್ ರೆಸಿಪಿಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ನ ಆನ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.